ವಾಟ್ಸಪ್ನ ಯೂಸ್ ಮಾಡ್ತಾರೆ ಇವಾಗಲೇ ಈ ಒಂದು ಸೆಕ್ಯೂರಿಟಿ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ನ ಓಪನ್ ಮಾಡ್ಕೊಂಡು ಮೇಲ್ಗಡೆ ಇರುವಂಥ 3 ಡಾಟೆಡ್ ಲೈನ್ನ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದಂಗೆ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಸೊ ಆ ಒಂದು ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಅಕೌಂಟ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ನ ಓಪನ್ ಮಾಡಿಕೊಂಡು ಇಲ್ಲಿ ಸೆಕ್ಯೂರಿಟಿ ನೋಟಿಫಿಕೇಶನ್ಸ್ ಅಂತ ಇರೋ ಒಂದು ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ನಿಮಗೆ ಶೋ ಸೆಕ್ಯೂರಿಟಿ ನೋಟಿಫಿಕೇಶನ್ಸ್ ಆನ್ ದಿಸ್ ಡಿವೈಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ ಎಲ್ಲರ ಫೋನಲ್ಲಿ ಆಫ್ ಆಗಿರುತ್ತೆ. ಸೊ ನೀವು ಈ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ. ಸೊ ಇದರಿಂದಾಗಿ ನಿಮ್ಮ ಒಂದು ವಾಟ್ಸಪ್ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ ವಾಟ್ಸಪ್ ಅಂದರೆ ನಿಮ್ಮ ಜೊತೆ ಡೈಲಿ ಚಾಟ್ ಮಾಡುವಂಥ ಒಂದು ವಾಟ್ಸಪ್ನ ಯಾರಾದರೂ ಲಾಗಿನ್ ಮಾಡೋಕ್ಕೆ ಅಥವಾ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇಮಿಡಿಯೇಟಾಗಿ ನಿಮಗೆ ಒಂದು ಸೆಕ್ಯೂರಿಟಿ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ಅವಾಗ ನೀವು ಅಲರ್ಟ್ ಆಗ್ಬೋದು ನಿಮ್ಮ ಒಂದು ವಾಟ್ಸಪ್ಪನ್ನು ಯಾರೋ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸೊ ನಾನು ಈ ಒಂದು ಸೆಟ್ಟಿಂಗ್ನ ರಿಲೇಟೆಡ್ ಆಗಿ ಒಂದು ಲಾಂಗ್ ವೀಡಿಯೋನ ಯೂಟ್ಯೂಬಲ್ಲಿ ಮಾಡಿದ್ದೀನಿ. ಸೊ ಆ ಒಂದು ವೀಡಿಯೋದ ಲಿಂಕ್ನ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ. ಯೂಟ್ಯೂಬಲ್ಲಿ ನೋಡ್ತಿದ್ರು ಸೊ ಕೆಳಗಡೆ ಇರೋಂಥ ಒಂದು ವೀಡಿಯೋನ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸೊ ನೋಡ್ಬೋದು.